ಅಯ್ಯೋ, ಇವತ್ತು ಹುಡುಗನ ಮೀಟ್ ಮಾಡ್ಕೊಂಬಿಟ್ಟು ಬರಕನ ಹೋಗ್ಬೇಕು. ಮೀಟ್ ಮಾಡ್ಬಿಟ್ಟು ಹೊಸಿ ಮಾತಾಡ್ಕೊಂಡು ನೈಸಾಗೆ ಬರಬೇಕು. ಅವ್ರಿಗೆ ನನ್ನ ಮ್ಯಾಲೆ ಎಷ್ಟೊಂದು ಪಿರುತಿ ಐತಲ್ವಾ. ನನ್ನ ಕಂಡ್ರೆ ಅದು ಎಷ್ಟು ಇಷ್ಟಪಡ್ತಾರೋ ಅವ್ರಂತೂ. ಬಡವರಾದ್ರೂ ಪರವಾಗಿಲ್ಲ. ದೇವರು ದೊಡ್ಡವನು ಹೆಂಗನೂ ಬಿಡು. ನೋಡಕ್ಕೆ ಸಂದಕ್ಕವ್ರೆ, ಒಳ್ಳೆ ಗುಣ ಐತೆ. ಹೊತ್ತಿಗೆ ನೋಡಿರೋ ಹುಡುಗ ಇದಕ್ಕಿನ್ನೂ ಬೇಕೇ. ನಮ್ಮ ಅಮ್ಮಂಗೆ ಈ ಜನ್ಮದಾಗ ಅರ್ಥ ಆಗಕ್ಕಿಲ್ಲ. ದೇವ್ರಣೆಗೂ ಈ ಜನ್ಮ ಸಾಲದು ನಮ್ಮ ಅಮ್ಮಂಗೆ ಅರ್ಥ ಆಗಕ್ಕಿಲ್ಲ ಬಿಡು. ಅದಕ್ಕೆ ನೋಡಿರೋ ಹುಡುಗ ಗುಣವಂತ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಅರ್ಥ ಆಗೋ ಅಷ್ಟೊತ್ತಿಗೆ ಕತೆ ಮುಗ್ದಿರ್ತದೆ ಬಿಡು. ನಾನೇ ಹೋಗ್ಬಿಟ್ಟು ಮಾತಾಡಿಸ್ಕೊಂಬಿಟ್ಟು ಬರ್ತೀನಿ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಅಯ್ಯೋ, ಅವ್ರಿಗೇನಾದ್ರೂ ಇವತ್ತು ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಪಾಯಸ ಮಾಡ್ಕೊಂಡೋಗ್ಲಾ, ಇಲ್ಲ ಬಿರಿಯಾನಿ ಮಾಡ್ಕೊಂಡೋಗ್ಲಾ, ಏನಾದರೂ ಮಾಡ್ಕೊಂಡು ಹೋಗ್ಬೇಕಲ್ಲ. ಏನು ಮಾಡ್ಕೊಂಡು ಹೋಗ್ಲಿ ಅವರಿಗೆ? ಅವರಿಗೆ ಏನಂದ್ರೆ ಇಷ್ಟ? ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯಾ? ನನ್ನ ಮಗನ ಕಾಟ ಶಾನೆ ಆಯ್ತಲ್ಲ. ನನ್ನ ಮಗಂಗೆ ಹೆಂಗನ ಮಾಡಿ ರುಬ್ಬೇಕು ಅಂತ ಅನ್ನಿಸ್ತೈತೆ. ಇವ್ನಿಗೆ ಎಷ್ಟು ಇಂಡೈರೆಕ್ಟಾಗಿ ಹೇಳಿದ್ರು ಅರ್ಥನೇ ಆಯ್ತಿಲ್ಲ. ಈ ನನ್ನ ಮಗಂಗಂತೂ ಎಷ್ಟು ಅಂತ ಹೇಳಿ ಇವನಿಗೆ. ನನಗಂತೂ ಇವನನ್ನು ಕಂಡ್ರೇನೇ ಆಗಕ್ಕಿಲ್ಲ. ಇವನ ವಯಸ್ಸೇನು ನನ್ನ ವಯಸ್ಸೇನು. ಅಪ್ಪ ಬಂದರೆ 50 ವರ್ಷದ ಥರ ಕಾಣಿಸ್ತಾವನೆ. ಆದರೆ ನನ್ನ ಹತ್ರ ನೀನು ಬಂದಿಲ್ಲಿ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ನಮ್ಮ ಅಮ್ಮಂಗಂತೂ ನಾಚಿಕೆ ಆಗದಿರೋದು ಹೆಚ್ಚು. ಹೋಗಿ ಹೋಗಿ ಇಂಥಣ್ಣು ಗಂಟು ಹಾಕಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ತಂದೈತಲ್ಲ. ಅದಕ್ಕೆ ನೀಯ ಏನಾರ ಮಾಡಬೇಕಲ್ಲ ಇವಾಗ ನನ್ನ ಮಗನಿಗೆ. ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ವಾ? ಏನು ಮಾಡೋದು? ಬಂಗಾರದ ಗೊಂಬೆ ನನ್ನ ದೇವಿ ನೀನಮ್ಮ, ಊರೆಲ್ಲ ಒತ್ತು ತಿರುಗೋ ತೇರು ನಾನಮ್ಮ. ಬಂಗಾರದ ಗೊಂಬೆ ನನ್ನ ಪ್ರಾಣ ನೀನಮ್ಮ. ಇದು ಯಾಕೆ ಹಿಂಗಾಡಿರೆ ನೀವು? ಇದು ಯಾಕೆ ಹಿಂಗಾಡಿರೆ? ನೋಡು, ನನ್ನ ಮನ್ಸಾಗೆ ಮದುವೆ ಆಯ್ತೀನಿ ಅನ್ನೋ ಇದೇ ಹೊಂಟೋಗ್ಬಿಟ್ಟಿತ್ತು ನನಗೆ. ಇನ್ನು ನನಗೆ ಮದುವೆ ಆಗೋಕ್ಕೆ ಇನ್ನು ಎಲ್ಲಿ ಅವಕಾಶ ಸಿಗ್ತದೆ ಅಂತ ಯಾಕೆ ಗೊತ್ತಿರಲಿಲ್ಲ ನನಗೆ. ಅಂತಾದ್ರಾಗ ನಿಮ್ಮ ಅಮ್ಮ ಬಂದ್ಬಿಟ್ಟು ನನಗೆ ಮದುವೆ ಆಸೆನ ಹೆಚ್ಚಿಸ್ಬಿಟ್ಟು ಮದುವೆ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಮದುವೆ ಆಸೆ ಹುಟ್ಟಿಸ್ಬಿಟ್ಟು ನನ್ನಂತೂ ಹುಚ್ಚನಾಗಿ ಮಾಡ್ಬಿಟ್ಟೈತೆ. ನೋಡಮ್ಮಿ, ನೀನಿಲ್ಲ ಅಂದರೆ ನನಗಂತೂ ಬಾಳೇ ಇಲ್ಲ. ನಿನ್ನನ್ನು ಮದುವೆ ಮಾಡ್ಕೊಂಡು ಹೋಗೋ ಗಂಟ ನನಗೆ ಜಾಗ ಬಿಟ್ಟು ಕದಲ್ಬಾರ್ದು. ಯಾಕಂದರೆ ನಿನ್ನಂಥದ್ದು ಗೊಂಬೆನ ಯಾರನ್ನ ಬ್ಯಾರು ಆರಿಸ್ಕೊಂಡು ಹೋಗ್ಬಿಟ್ಟೆ ಆಮೇಕಿಂದ ನಾನೇನು ಮಾಡಲಿ? ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋ ಗಂಟನೂ ಎಲ್ಲೂ ಕದಲೋದಿಲ್ಲ. ಹಿಂಗೇನೇ ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿವಿ. ನಾನಂತೂ ನೋಡಮ್ಮಿ, ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನ್ನ ಸೂಪರಾಗಿ ನೋಡ್ಕೊತೀನಿ. ನೋಡು, ಬಾ ದಿರ್ನ ಬಾ, ಫಿಲಮು ಕರ್ಕೊಂಡೋಗ್ತೀನಿ ನಿನ್ನ, ಬಾ ನನ್ನ ಜೊತೆ. ನೋಡಿ, ನನಗೆ ಯಾವ್ದ್ರ ಮೇಲೆ ಇಷ್ಟ ಇಲ್ಲ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನಂಗೆ ಹಿಂಗೆಲ್ಲನೂ ನೀವು ಟಾರ್ಚರ್ ಕೊಡಕ್ಕೆ ಬರಬೇಡಿ. ನನಗೆ ಏನಾರ ಇಷ್ಟ ಅಂದರೆ ನಿಮ್ಗೆ ಹೇಳ್ತಿರ್ಲಿಲ್ವ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಇದು ಯಾಕೆ ಹಿಂಗೆ ಬಂದಿರ ನೀವು? ನಂಗೆ ಇಷ್ಟ ಇಲ್ಲ. ನಾಚಿಕತ್ತಾವಳೆ ಹುಡುಗಿ. ನಾಚಿಕೆ ಶಾನೆ ಅನ್ನಿಸ್ತದೆ ಹುಡುಗಿಗೆ. ಬಂಗಾರಮ್ಮ ಹೇಳ್ದಂಗೆ ನನ್ನ ಮಗಳಿಗೆ ನಾಚಿಕೆ ಶಾನೆ ಅಂತೇಳ್ಬಿಟ್ಟು ಬೋಲು 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 ನಾಚಿಕೆ. ಇರು ನೀನು ಹಿಂದೆನೇ ಬರ್ತೀನಿ. ನಾನಂತೂ ಹಿಂದೆನೇ ಬಂದು ನಿನಗೆ ಸರ್ಪ್ರೈಸ್ ಕೊಟ್ಬಿಡ್ತೀನಿ. ಎಲ್ಲಿ ನಮ್ಮ ಹುಡುಗ ಕಾಣ್ತಾನೆ ಇಲ್ವಲ್ಲ? ಎಲ್ಲೋದ? ತೋಟದಾಗೆ ಕೆಲಸ ಮಾಡ್ತಾ ಇರ್ತಾನಲ್ವಾ? ಹೊತ್ತಿಗೆ ಹೇಳ್ತು, ನಿಂಗೆ ಏನೇನು ಬೇಕೋ ಎಲ್ಲ ಮದುವೆ ಮುಂಚೆನೇ ಮಾತಾಡ್ಕೊಬಿಡು. ಆಮೇಕಿಂದ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳೈತೆ. ಫಸ್ಟ್ ಎಲ್ಲನೂ ಮಾತಾಡ್ಕೊಂಡ್ಬಿಡ್ತೀನಿ ಇರು. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ. ಈ ಬೇವರ್ಸಿ ನನ್ನ ಮಗನ ಯಾಕೋ ಒತ್ತಿ ಆಯ್ತಲ್ಲ. ಈ ನನ್ನ ಮಗನ ಏನಾರ ಮಾಡಿ ನನ್ನ ಮಗನ ಒತ್ತು ಕಳಿಸ್ಬೇಕಲ್ಲ. ಏನು ಮಾಡೋಕೋದ್ರೂ ಅಡ್ಡ ಬಂದು ಸಾಯ್ತಾವನೆ. ನಾನು ಹೆಂಗೋ ನಮ್ಮ ಹುಡುಗುತ್ತಾಗ ಮಾತಾಡೋಣ ಅಂತ ಬಂದರೆ ಇವು ಅಂಕಲ್ದು ಒಂದು ಲವ್ ಸ್ಟೋರಿ ಶುರುವಾಯ್ತಲ್ಲ. ನನಗೆ ಏನು ಮಾಡೋಕ್ಕಾಯ್ತದೆ? ನಾನು ಏನಾರ ಮಾಡೋಣ ಅಂತಂದರೆ ಆಯ್ತಾನೇ ಇಲ್ಲ. ನಾನಂತೂ ಒಳ್ಳೆ ಗತಿಗೆ ಬಂದ್ಬಿಡ್ತಲ್ಲ ನಂದಂತೂ. ಏನಾರ ಮಾಡಬೇಕು. ಈ ಬೊಡ್ಡೈದಂಗೆ ಹಂಗೆ ಮಾತ್ರ ಸುಮ್ಮನೆ ಮಾತ್ರ ಬಿಡಬಾರ್ದು. ಈ ಬೊಡ್ಡೈದ ಹೊಸಿ ಎಲ್ಲ ಆಡೋದು ಇವನಿಗೆ ಸರಿಯಾಗಿ ಜಾಡ್ಸೊದ್ದಿ ನನ್ನ ಮಗನ ಬುದ್ಧಿ ಕಲಿಸ್ಬೇಕು. ಮಾತಾಡ್ತಾ ಪ್ರೀತ್ಸೆ, ಮುದ್ದಾಡ್ತಾ ಪ್ರೀತ್ಸೆ, ಕಣ್ಣೊರೆಸಿ ಪ್ರೀತ್ಸೆ, ಮಗುವಂತ ಪ್ರೀತ್ಸೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ఎవడ్రవాడు దొంగన కొడుక? నీకు తెలుసా నేను ఎవరని? నీకు తెలుసా? నేను 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 కణ నాగవల్లి.
ದೊಂಗನ ಕೊಡ್ಕ నాకు చిత్ర హింసంగా ఉంది కంట్రలా నాకు హింసంగా ఉంది ఏం చేస్తున్నావురా మీకి పని పాట ఏమీ లేదేంద్రా మీకి ఏమీ లేదా పని పాట ಯವ್ವ ಯವ್ವ ಸತ್ತೆ ಯಾರ್ ನೀನು థూమ్ 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 ಯವ್ವ ನನ್ನ ನಾಗವಲ್ಲಿ నేనేరా నాగవల్లి నిన్ను చంపకపోతే వచ్చే పౌర్ణమి రోజు నిన్ను చంపకపోతే నేను నాగవల్లినే కాదురా నాగవల్లి కాదు ಅವೋ ಅಕ್ಕ ಯಾವ ಭಾಷೆಗೆ ಮಾತಾಡ್ತಾ ಇದ್ ನಾಗವಲ್ಲಿ ಯಾಕೆ ಇವಳು ಮೈ ಮೇಲೆ ಬಂತು ಅಂತ ಗೊತ್ತಾಯ್ತಿಲ್ವಲ್ಲ ಅಯ್ಯವ್ವ ನಂಗೆ ಒಂದು ಅರ್ಥ ಆಯ್ತಿಲ್ವಲ್ಲ ಯವ್ವ ಇದೇನಿದು ಈಗ ಕಾಣ್ತಾವಳಲ್ಲ ಇವಳು ದುರ್ಗಿ ಕಣ್ಣಂಗೆ ಅಯ್ಯವ್ವ ನೋಡು ನಾನು ಇವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ನಾನು ಇವಳು ಅಂದ್ರೆ ನಾನು ಪಿರಾಣ ಇವಳನ್ನ ಮದುವೆ ಮಾಡ್ಕೊತಾ ಇವ್ನಿ ನೋಡು ಇವಳು ಮೈ ಮೇಲೆ ಯಾಕಿದ್ಯಾ ನಾಗವಲ್ಲಿ ನಿನ್ ಬಿಟ್ಬಿಟ್ಟು ಹೊಂಟೋಗ್ಬಿಡು ನಿಜವಾಗೂ ಹೊಂಟೋಗ್ಬಿಡು నేను పోను నేను వీటితోనే ఉంటానురా వీటితోనే ఉంటాను ಅಕ್ಕ ಭಾಷೆ ಬರಕಿಲ್ಲ ನಂಗೆ ಕನ್ನಡದಾಗ ಹೇಳಕ್ಕ ವಸಿ ನಾನೇನೋ ಹೇಳೋದು ಆಮೇಗಿಂದ ನೀನೇನೋ ಕೆಡಿಸ್ಕೊಳ್ಳೋದು ನನಗೊಂದು ಗತಿ ಕಾಣಿಸೋದು ಎಲ್ಲ ಯಾಕಕ್ಕ ಬೇಕು ದಯವಿಟ್ಟು ಕನ್ನಡದಾಗ ಹೇಳಕ್ಕ ನೋಡ್ರಾ ಈ ಹುಡುಗಿ ಮೈ ಮೇಲೆ ನಾನು ಭಾಳ ವರ್ಷದಿಂದ ಇವನಿಗೆ ಕಂಡ್ಲಲ್ಲ ನಂಗೆ ಈ ಹುಡುಗಿ ಅಂದ್ರೆ ಇಷ್ಟ ಅದಕ್ಕೆ ಮೊದಲನೇ ಗಂಡ ಇದ್ನಲ್ಲ ಈ ಹುಡುಗಿ ಮೊದಲನೇ ಗಂಡನ ಕಚ್ಚ 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 ಕತ್ತರಿಸಾಕನ ಅಂತ ಹೇಳ್ಬಿಟ್ಟು ಮಚ್ಚಿಡ್ಕೊಂಡು ಅವನನ್ನು ಕತ್ತರಿಸ್ಬೇಕು ಅಂದಾಗ ಆಮೇಲೆ ಅವನೇನೇ ಒಪ್ಕೊಬಿಟ್ಟ ಇಲ್ಲ ನಾನಂತೂ ಇವಳ ಜೊತೆ ಇರಕ್ಕಿಲ್ಲ ಇವಳನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ದ ಅದಕ್ಕೆ ಬದಿಕಂಡ್ಲಿ ಬಡ ಜೀವ ಅಂತ ಹುಫ್ ಅಂತ ಹೇಳ್ಬಿಟ್ಟು ಊದಿ ಬಿಟ್ಬಿಟ್ಟೆ ಕಣ್ಲ ಇಲ್ಲ ಅಂತ ಹೇಳಿದಿದ್ರೆ ಹಂಗೆ ಚಟ್ನಿ ಅರ್ದು ಬಿಡ್ತಾ ಇದ್ದೆ ಏನು ಮಾಡ್ತೀಯ ಪಾಪ ಅಂತ ಬಿಟ್ಟೆ ನೋಡು ಈ ಹುಡುಗಿನ ಯಾರು ಮದುವೆ ಮಾಡ್ಕೊಳಕ್ಕೆ ನಾನು ಬಿಡಕ್ಕಿಲ್ಲ ಸಾಯಿಸ್ಬಿಡ್ತೀನಿ ಎಲ್ರೂ ಹೀಗೆ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನೀನು ಬಂದಿದ್ದೀಗಲ್ವಾ ನೀನು ಬಿಡಕ್ಕಿಲ್ಲ ಕಣಲ್ಲ ನೀನು ಬಿಡಕ್ಕಿಲ್ಲ ನಿನ್ನೂ ಸಾಯಿ ಬಿಡ್ದೇನೆ ನಾನು ಹೋಗೋದು ಅದಕ್ಕೆ ಹೇಳಿದ್ದು ಬರೋ ಪೌರ್ಣಮಿ ದಿನ ನೀನು ಸಾಯಿಸ್ಲಿಲ್ಲ ಅಂದರೆ ನನ್ನ ಹೆಸರು ನಾಗವಲ್ಲಿನೇ ಅಲ್ಲ ಕಣ್ಲಾ ಅವೋ ಯವ್ವ ನನ್ನ ಯಾಕೆ ಸಾಯಿಸಿಯೇ ಮದುವೆ ಆಗ್ಲಿಲ್ಲ ಅಂದ್ರೂ ಬದುಕ್ಬೋದು ಆದ್ರೆ ನಾನು ಸತ್ರೆ ಯಾರ ದಿಕ್ಕು ನನಗೋಸ್ಕರ ಗರ್ಲ್ ಫ್ರೆಂಡ್ಸ್ ಅಲ್ಲ ನನಗೋಸ್ಕರ ನಮ್ಮಮ್ಮ ಎಲ್ಲ ಅವ್ರೆ ನೀನು ಹಿಂಗೆ ನನ್ನನ್ನು ಸಾಯಿಸ್ಬಿಟ್ರೆ ಹೆಂಗೆ ಶಿವನೇ ನೀನು ನಾಗವಲ್ಲಿ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರ್ಲಿಲ್ಲೋ ನೀನು ನಾಗವಲ್ಲಿ ಅಂತ ಗೊತ್ತಿರ್ಲಾಕೋ ನೀನು ಪಾದಕ್ಕೊಂದು ಉಗೆ ಕಣಕೋ ಬಿಟ್ಬಿಡಕ್ಕೋ ಪಿಕ್ಚರಾಗೆ ಭಯಂಕರವಾಗಿದ್ಯಾ ಎದುರುಗ ಅದಕ್ಕಿನ್ನೂ ಭಯಂಕರವಾಗಿದ್ಯಾ ನೀನು ನೋಡಿದ್ರೆ ನೀ ಗಡ ಅಂತ ಆಯ್ತು ಕೈ ಕಾಲೆಲ್ಲನೂ ಯಾಕೋ ಯಾಕೋ ಇನ್ನೊಂದ್ಸಲ ಈ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀಯಾ ಎಲ್ಲರ ಉಂಟೇನಕ್ಕ ನಾನು ಪಿರಾಣ ತೆಗಿತೀನಿ ಅಂದ್ರೂ ಇದೇ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅನ್ಕೊಂಡ ಇವನು ಹೆಂಗ ವಯಸ್ಸಾಗಿತ್ತಲ್ಲ ಹೆಂಗ ಒಳ್ಳೆ ಹುಡುಗಿ ಸಿಗ್ತಾಳೆ ಮದುವೆ ಮಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣಕ್ಕ ನನಗೇನು ಗೊತ್ತ್ಕಣಕ ಹಿಂಗೆಲ್ಲನೂ ಆಯ್ತದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಣೆ ಗೊತ್ತಿರಲಿಲ್ಲ ನೀನು ಮೈ ಮೇಲೆ ಇದೀಗ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕರೆದ್ರೂ ಹುಡುಗಿ ಬತ್ತಾನೆ ಇರಲಿಲ್ಲ ಕಣಕ್ಕೋ ಬಾಬಾ ಪಿಕ್ಚರ್ಗೆ ಹೋಗನಿ ಅಂತ ಹೇಳಿದ್ರು ಗೊತ್ತಿರಲಿಲ್ಲ ನನಗೆ ಸ್ಯಾನೆ ಅಂದರೆ ಸ್ಯಾನೆ ಬೇಜಾರಾಯ್ತು ಇವತ್ತು ಗೊತ್ತಾಯ್ತು ಕಣಕ್ಕ ನೀನು ಮೈ ಮೇಲೆ ಇರ್ಬೇಕಾರೆ ಆ ಹುಡುಗಿ ಎಲ್ಲಿ ಬತ್ತಾಳೆ ಅಂತ ಹೇಳ್ಬಿಟ್ಟು ಈಗನ ಅರ್ಥ ಆಯ್ತಲ್ವಾ ನಾನಿದ್ದೀನಿ ಮೈ ಮೇಲೆ ಅಂತ ಹೇಳ್ಬಿಟ್ಟು ನನ್ನನ್ನು ಮುಟ್ಟ ಧೈರ್ಯ ಮಾಡಬೇಡ ನನ್ನಿಂದೆ ಬರೋ ಧೈರ್ಯ ಅಂತೂ ಮೊದಲೇ ನಿಯಮ ಮಾಡಬೇಡ ಈ ಹುಡುಗಿನ ಯಾರ್ಯಾರು ಮದುವೆ ಮಾಡ್ಕೊತಾರೋ ಅವ್ರನ್ನೆಲ್ಲನೂ ಹಂಗೆ ನಿಯ ಮ್ಯಾಲೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನಂತೂ ಹಾಗೆ ನಿಯ ನನ್ನ ಮ್ಯಾಲೆ ಅಂದರೆ ನಾನು ಬಂದಿವ್ನಿ ನಾಗವಲ್ಲೇ ಇವಳು ಮ್ಯಾಲೆ ಅಂತ ನೀನು ಯಾರಿಗಾನ ಹೇಳ್ಬಿಟ್ರೆ ನಿನ್ನೂ ತುಳ್ದಾಕ್ಬಿಡ್ತೀನಿ ನಾನು ಇಲ್ಲಿರೋದು ಯಾರಿಗೂ ವಿಷಯ ಗೊತ್ತಾಗಬಾರ್ದು ನೀನು ಒಬ್ಬನಿಗೆ ನೀ ಗೊತ್ತಾಗ್ಬಿಟ್ಟಿರೋದು ನಿನಗೂ ಗೊತ್ತಾಗ್ಬಿಡ್ತು ಇನ್ನು ಬೇರೆ ಯಾರಿಗೂ ಹೇಳ್ಬೇಡ ನೋಡು ನಾನು ನಿನ್ಗೆ ಹೇಳ್ತಿದ್ದೀನಿ ಒಳ್ಳೆ ಆಂಟಿ ನುಡಿಕೊಂಡು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರು ಹುಡುಗಿ ಅಂತ ನನ್ನ ಹಿಂದೆ ಬರಬೇಡ ಸರಿನಾ ಆಯ್ತಕ್ಕ ನೀನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ಕಣಕ್ಕ ನೀನು ಹೇಳ್ದಂಗೆ ಕೇಳ್ತೀನಿ ನೀನು ಯಾವ ಥರ ನೋಡ್ಬಿಟ್ಟು ನನಗೊಂದು ಕ್ಷಣ ಕೈ ಕಾಲೇ ಸೇಕ್ ಆಯ್ತಾವೆ ಕಣಕ್ಕ ಆಯ್ತು ಕಣಕ್ಕ ಯಪ್ಪ ಹೋಯ್ತೀನಿ ಕಣಕ್ಕ ಹೋಯ್ತೀನಿ ಭಯವಾಯ್ತೈತೆ ಹೋಯ್ತೀನಿ ಕಣಕ್ಕ ಬಿಟ್ಬಿಡಕ್ಕ ನನ್ನ ಯಾರಿಗೂ ಹೇಳ್ಬಾರ್ದು ಈ ಹುಡುಗಿ ಮೈ ಮೇಲೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಇಲ್ಲ ಕಣಕ್ಕ ಗೊತ್ತಾಗಕ್ಕಿಲ್ಲ ನಾನು ಹೇಳಕ್ಕಿಲ್ಲ ನನ್ನ ಸತ್ವಾಗೂ ಹೇಳಕ್ಕಿಲ್ಲ ಕಣಕ್ಕ ಇನ್ನೊಂದು ಕಿತ ಪಿಕ್ಚರ್ಗೆ ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಲ್ಲಿಗೆ ಬಾ ಎಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕರಿತೀಯಾ ಅಯ್ಯೋ ಶಾಂತಂ ಪಾಪಂ ಎಲ್ಲರ ಉಂಟಾಕ ಕರೆದು ಬಿಡ್ತೀನಿ ಅಂತ ಅನ್ಕೋಬಿಟ್ಟ ಇಲ್ಲ ಯಾವತ್ತೂ ಕರೆಯಕ್ಕಿಲ್ಲ ನಾನಂತೂ ಹಿಂಗ ಬಾ ದಾರಿಗೆ ಇನ್ನೊಂದು ಕಿತ ಏನಾರ ಕರೆದಿದ್ದು ಗೊತ್ತಾಗ್ಬೇಕು ನನಗೆ ಹಂಗೆ ಮೇಲ್ಗಡೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಸರಿನಾ ನಡಿ ಎದ್ದು ನಡಿ ಇನ್ನೊಂದು ಕಿತ ಹಾಡು ಹೇಳೋದು ಪಾಡು ಹೇಳೋದು ಕೇಳಿಸ್ಬೇಕು ನನಗೆ ಚಿತ್ರಾನ್ನ ಹಂಗೆ ಚಿತ್ರಾನ್ನ ಮೊಸರನ್ನ ಬೂಂದಿ ಎಲ್ಲ ಮಾಡಾಕ್ಬಿಡ್ತೀನಿ ನಡಿಲ ಎದ್ದು ಸಖತ್ತಾಗಿ ಎದ್ರಕೊಬಿಟ್ಟವನಿ ಕಂತ್ರಿ ನನ್ನ ಮಗ ಹಿಂಗೆ ಎದ್ರಕೊಂಡು ಹಿಂಗೆ ಆಗ್ಬೇಕು ನನ್ನ ಮಗಂಗೆ ನನ್ನ ಮಗಂಗೆ ಎಷ್ಟು ಅವತಾರ ಮಾಡ್ತಾನಲ್ಲ ಇವನು ನನ್ನ ಮಗ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಇಲ್ದಿರೋದೆಲ್ಲ ಮಾತಾಡ್ತಾನೆ ಕಂತ್ರಿ ನನ್ನ ಮಗ ಅಲ್ಲ ನನ್ನಿಂದ ಪ್ರೀತಿ ಅಂತ ಬಂದರೆ ಮಯೂರಿ ಯಾಕಿಲ್ವಾ ಇವನು ಪ್ರೀತಿಯಾಗಿ ಇಷ್ಟು ಮಣ್ಣಾಕ ಗ್ರಾಚಾರ ಬಿಡಿಸ್ಬಿಡ್ಬೇಕು ನನ್ನ ಮಗಂಗೆ
ಪ್ರೀತ್ಸೆ ಇವನ್ ಮಕ್ಕಳು ಪ್ರೀತ್ಸೆ 50 ವರ್ಷ ಆಗೈತೆ ನನ್ನ ಹಿಂದೆ ಬರ್ತಾನೆ. ಇನ್ನೊಂದ್ ಕಿತ ಹುಡುಗಿಯರ್ ವಿಚಾರಕ್ಕೆ ಹೋಗ್ಬಾರ್ದು, ಹಂಗ್ ಮಾಡಿದೀನಿ ಕಳ್ಳನ ಮಗಂಗೆ. ಇನ್ನೊಂದ್ ಕಿತ ಹುಡುಗಿಯರ್ ವಿಚಾರಕ್ಕೆ ಹೋಗ್ತಾನ, ಹೋಗ್ಲಿ ನೋಡೇ ಬಿಡ್ತೀನಿ ಅದು ಹೆಂಗ್ ಹೋಯ್ತಾನೆ ಅಂತ ಕಳ್ಳನ ಮಗ. ಇವನು ತೋಟ ಕುಡಿಕೊಬಿಟ್ಟು ಬಂದ್ಬಿಟ್ಟಿದೀಗಲ್ಲ. ಓ ನೀವೇ ಅದು ತೋಟಕ್ಕೆ ಆ ಸುಮ್ಕೆನೆಯ ಬಂದೆ ನಿಮ್ಮನೇನಿಯ ಹುಡಿಕೊಂಡು ಇವ್ನ ನಮ್ಮ ಅಮ್ಮ ಕರ್ಕೊಬಿಟ್ಟು ಬಂದೈತಲ್ಲ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಇವನೇನಿಯ ನನ್ನ ಹಿಂದೆ ಬಿದ್ಬಿಟ್ಟವನೇ. ಅಯ್ಯೋ ಅದಕ್ಕೆ ನನಯ ಎದುರಿಸ್ಬಿಟ್ಟು ಚೆನ್ನಾಗಿ 4 ಬಾರಿಸ್ಬಿಟ್ಟು ಕಳಿಸ್ಬಿಟ್ಟೆ. ಹೌದಾ? ಅಯ್ಯೋ ಒಳ್ಳೆ ಕತೆ. ಒಳ್ಳೆ ಕೆಲಸನೇ ನೀ ಮಾಡಿದ್ಯಾ ಬಿಡು. ಯಾಕೆ ನಿಂಗೆ ಶ್ರೀಮಂತ ಹುಡುಗರು ಅಂದ್ರೆ ಇಷ್ಟ ಇಲ್ವಾ? ಅವ್ನು ಅಷ್ಟೊಂದು ಸಾವುಕಾರ ದುಡ್ಡೆಲ್ಲನೂ ಐತೆ, ಆರಾಮಾಗಿ ಮದುವೆ ಮಾಡ್ಕೋಬೋದಿತ್ತಲ್ಲ. ನೀನ್ ಯಾಕೆ ಮದುವೆ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯ? ನಿಂಗೆ ಬೇಡ ಅಂತ ಯಾಕೆ ಹೇಳ್ತಾ ಇದೀಯಾ? ನೋಡಿ ದುಡ್ಡಿಂದ ನೆಮ್ಮದಿ ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಂದ ನಾನು ಕಲ್ತ್ಬಿಟ್ಟಿದ್ದೀನಿ. ನಮ್ಮಮ್ಮ ಬರೀ ದುಡ್ಡಿಂದ ಕರ್ಕೊಂಡೋಗಿ ನನ್ನಂತೂ ಸರ್ವನಾಶ ಮಾಡಾಕ್ಬಿಟ್ಟೈತೆ ನಮ್ಮಮ್ಮ ಅಂತೂ ನನ್ನಂತೂ. ನನಗಂತೂ ಏನೋ ಜೀವನನೇ ಬೇಜಾರಾಗ್ಬಿಟ್ಟಿತ್ತು. ಬಡವರಾದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗ ಕೂಲಿನಲ್ಲಿ ಮಾಡ್ಕೊಂಬಿಟ್ಟು ಬಂದು ಮೂರೊತ್ತಲ್ಲ ಅಂದರೆ 2 ಹೊತ್ತು ಊಟ ತಿನ್ನೋನಾದ್ರೂ ನೆಮ್ಮದಿಯಾಗಿರ್ಬೋದಲ್ವಾ ಅಂತ ಅನ್ನಿಸ್ತೈತೆ. ಅದಕ್ಕೆ ನಾನು ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರೋದು. ಹೌದಾ? ನನಗೂ ಅಷ್ಟೇ, ನಿಮ್ಮ ಜೊತೆ ಮದುವೆ ಮಾಡ್ಕೊಳಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಅದ್ರಾಗೂ ನೀವು ದುಡ್ಡಂದ್ರೆ ಆಸೆನೇ ಪಡ್ತಾ ಇಲ್ಲ ಅಲ್ವಾ? ನಿಮ್ಮಂಥ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಮತ್ತೆ ಇನ್ನೇನು ಸಮಾಚಾರ? ನಾನು ಫಿಲಮ್ ಗಲ್ಲೀಲಿ ಕರ್ಕೊಂಡೋಗೋಷ್ಟು ಶ್ರೀಮಂತ ಅಲ್ಲ, ಏನು ಬೇಜಾರಿಲ್ಲ ತಾನೇ? ಅಯ್ಯೋ ಪಿಕ್ಚರ್ಗೆ ಏನಕ್ಕೆ ಹೋಗ್ಬೇಕು ಬಿಡಿ, ಒಂದು ಸ್ವಲ್ಪ ದಿನ ಆದಮೇಲೆ ಟಿವಿಗೆ ಏನಿಯ ಹಾಕ್ತಾರೆ ಅವ್ರೇನೇನಿಯ, ಅವಾಗ ಏನಿಯ ನೋಡಿದ್ರೆ ಆಗಕ್ಕಿಲ್ವಾ? ಹಾ ಹೌದೌದು, ಅವಾಗೇ ನೋಡ್ಬೋದು. ಅಲ್ಲ ನಿಮಗೂ ಆಸೆ ಇರ್ತಲ್ವಾ, ಹುಡುಗನ ಜೊತೆ ಪಿಕ್ಚರ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಿಮಗೂ ಆಸೆ ಇರ್ತದೆ ಅಲ್ವಾ? ನನಗೆ ಕರ್ಕೊಂಡೋಗಕ್ಕೆ ಇನ್ನೂ ತೋಟದ ಕೆಲಸಕ್ಕೆ ದುಡ್ಡು ಬೇರೆ ಕೊಟ್ಟಿಲ್ಲ. ಅಯ್ಯೋ ಬೇಡ ಬಿಡಿ, ಬೇಸರ ಇಲ್ಲ ನನಗೆ. ನೀವು ನನ್ನೇನು ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ವಲ್ಲ. ನೀವು ತುಂಬಾ ಒಳ್ಳೆಯವರು ಬಿಡಿ. ನಿಮ್ಮಂಥ ಹುಡುಗಿ ತುಂಬಾ ಕಡಿಮೆ. ಈಗ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅದು ಕೊಡ್ಸು ಇದು ಕೊಡ್ಸು ಇಂಥವ್ರೆ ಜಾಸ್ತಿ. ಇಲ್ಲ ನಾನು ಮೊದಲು ಆ ಥರ ಇದ್ದೆ, ಆದರೆ ಇವಾಗ ಆ ಥರ ಇಲ್ಲ. ನಾನಂತೂ ತುಂಬ ಒಳ್ಳೆಯವಳಾಗೋಗ್ಬಿಟ್ಟಿದ್ದೀನಿ, ಚೇಂಜ್ ಆಗ್ಬಿಟ್ಟಿದ್ದೀನಿ ಎಲ್ಲ ನಮ್ಮ ಮತ್ತಿಗೆಯಿಂದನೇ ನೀಯ. ಹೌದಾ? ನಿಮ್ಮ ಅದಕ್ಕೇನು ತುಂಬಾ ಒಳ್ಳೆಯವರು ಬಿಡಿ, ನೋಡಿದ್ರೇನೆ ಗೊತ್ತಾಯ್ತದೆ. ಹೌದೌದು, ನಾವೇನು ಪಿಕ್ಚರ್ ಹೋಗೋದು ಬೇಡ, ಮಸಾಲೆ ದೋಸೆ ತಿನ್ನಕ್ಕೆ ಹೋಗೋದೂ ಬೇಡ. ಇಲ್ಲೇನಿಯ ಒಂದು ಎಳ್ನೀರು ಕಿತ್ಕೊಟ್ಬಿಡಿ ಪ್ರೀತಿಯಿಂದ, ಅದನ್ನೇ ನೀಯೇ ಕುಡಿದ್ಬಿಟ್ಟು ಆರಾಮಾಗಿ ಮನೆಗೆ ಹೋಯ್ತೀನಿ. ಇದೇನಿಯ ನಿನ್ನ ಜೊತೆ ಓಡಾಡ್ಕೊಂಡು ಚೆನ್ನಾಗಿ ತಿಂಡಿ ಅಂತ ಮನಸ್ಸಿಗೆ ತೃಪ್ತಿನಾದ್ರೂ ಮಾಡ್ಕೊತೀನಿ. ಹಾ ಬಾ ಬಾ, ನಿಮ್ ತೋಟದಾಗ ಕಿತ್ಕೊಡಕ್ಕೆ ನನಗೇನಿದ, ಬಾ.